ರಾಜ್ಯ ರಾಜಕಾರಣದಲ್ಲಿ ಅತಿ ದೊಡ್ಡ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಡಿಸಿಎಂ ಡಿಕೆ ಬೆನ್ನಲ್ಲೇ ಸಿಎಂ ಟೀಮ್ ಕೂಡ ಅಲರ್ಟ್ ಆಗಿದೆ. ಡಿಕೆ ಡೆಲ್ಲಿ ಟ್ರಿಕ್ಸ್ಗೆ ಸಿಎಂ ಸಿದ್ದು ಅಸಲಿ ಆಟ ಶುರು ಮಾಡಿಕೊಂಡಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಅತಿ ದೊಡ್ಡ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಉಪಮುಖ್ಯಮಂತ್ರಿ ಡಿಕೆ ಬೆನ್ನಲ್ಲೇ ಸಿಎಂ ಟೀಮ್ ಕೂಡ ಅಲರ್ಟ್ ಆಗಿದೆ. ಡಿಕೆ ಡೆಲ್ಲಿ ಟ್ರಿಕ್ಸ್ಗೆ ಸಿಎಂ ಸಿದ್ದು ಅಸಲಿ ಆಟ ಶುರು ಮಾಡಿಕೊಂಡಿದ್ದಾರೆ. ಸಿದ್ದು ಸಿಕ್ಸರ್ ತಂತ್ರಕ್ಕೆ ಡಿಕೆ ಟೀಮ್ ಫುಲ್ ಶಾಕ್. ಹೈಕಮಾಂಡ್ಗೆ ಅಸಲಿ ತಲೆನೋವು ಆರಂಭ. ಅನುಭವಿ ಸಿದ್ದರಾಮಯ್ಯ ತಂತ್ರಕ್ಕೆ ಹೈ ಶಾಕು. ಗೊತ್ತಿರುವವರು ನೇಗಿಲು ಹಿಡಿಯುವುದಕ್ಕೂ ಗೊತ್ತಿಲ್ಲದೆ ಇರುವವರು ನೇಗಿಲು ಹಿಡಿಯುವುದಕ್ಕೂ ವ್ಯತ್ಯಾಸಗಳಿದೆ. ಪಳಗಿದ ರಾಜಕಾರಣಿಯ ತಂತ್ರ ಪಳಗುತ್ತಿರುವ ರಾಜಕಾರಣಿಯ ತಂತ್ರಕ್ಕೂ ಭಿನ್ನವಾಗಿರ್ತವೆ. ದೇಶದ ರಾಜಧಾನಿಗೆ ಹೋಗಿ ಟ್ರಿಕ್ಸ್ ಮಾಡ್ತೀನಿ ಅಂದುಕೊಂಡಿದ್ದ ಡಿಕೆಗೆ ರಾಜ್ಯದಲ್ಲೇ ಕೂತ್ಕೊಂಡು ಸಿದ್ದರಾಮಯ್ಯ ರೂಪಿಸಿರುವ ಬಹುದೊಡ್ಡ ಚಕ್ರವ್ಯೂಹ ತಲೆನೋವಾಗಿ ಕಾಡ್ತಾ ಇದೆ. ಡಿಸಿಎಂ ಡಿಕೆ ಬೆನ್ನಲ್ಲೇ ಸಿಎಂ ಟೀಮ್ ಕೂಡ ಅಲರ್ಟ್ ಆಗಿದೆ. ಡಿಕೆ ಡೆಲ್ಲಿ ಟ್ರಿಕ್ಸ್ಗೆ ಸಿಎಂ ಸಿದ್ದು ಅಸಲಿ ಆಟವನ್ನು ಶುರು ಮಾಡಿಕೊಂಡಿದ್ದಾರೆ. ಸಿದ್ದು ಸಿಕ್ಸರ್ ತಂತ್ರಕ್ಕೆ ಡಿಕೆ ಟೀಮ್ ಫುಲ್ ಶಾಕ್ ಆಗಿದೆ. ಏನೋ ಒಂದು ಆದಿತ್ತು ಅನ್ನುವ ಸಣ್ಣ ಹಿಂಟು ಡಿಕೆ ತಂಡದ ತಲೆಗೆ ಹೋದಂತೆ ಕಾಣುತ್ತಾ ಇದೆ. ರಾಜಧಾನಿಯಿಂದ ಮರಳಿ ಬರುವಾಗ ಯಾವ ಡಿಕೆ ಅವರ ಮುಖದಲ್ಲಿ ಕ್ಷಾತ್ರ ತೇಜಸ್ಸಿತ್ತೋ ಅದೇ ಮುಖಕ್ಕೀಗ ಒಂದು ತರಹದ ಆತಂಕದ ಛಾಯೆ ಸ್ಪರ್ಶ ಮಾಡಿದೆ. ಸಿದ್ದರಾಮಯ್ಯನವರು ಏನೋ ಒಂದು ಮಾಡ್ತಾರೆ. ನಾವು ಬೆಳಗ್ಗೆ ಬುಲೆಟಿನ್ ನಲ್ಲಿ ವಿಸ್ತೃತವಾಗಿ ಹೇಳಿದ್ವಿ. ಕೈ ಕಮಾಂಡ್ ನಾಯಕರ ಅಂಗಳಕ್ಕೆ ದಲಿತಾಸ್ತ್ರವನ್ನ ಸಿಎಂ ಸಿದ್ದು ಇಲ್ಲಿಂದಲೇ ಪ್ರಯೋಗ ಮಾಡ್ತಾ ಇದ್ದಾರೆ. ನಾನು ಸ್ಥಾನ ಬಿಟ್ಟು ಕೊಡ್ತೀನಿ, ನನಗೆ ಯಾವ ಅಭ್ಯಂತರವೂ ಇಲ್ಲ, ನನಗೆ ಯಾವ ಅಡೆತಡೆಯೂ ಇಲ್ಲ. ಆದ್ರೆ ಒಂದು ಕಂಡೀಷನ್ ಇದೆ. ಏನದು? ನಿಬಂಧನೆ. ದಲಿತ ಸಿಎಂ ಮಾಡುವುದಾದ್ರೆ ನಾನು ಸ್ಥಾನ ಬಿಟ್ಟುಕೊಡ್ತೀನಿ. ಆದ್ರೆ ವೇಣುಗೋಪಾಲ್ ಸ್ಥಾನ ಬಿಟ್ಟು ಕೊಡು ಅಂದ್ರೆ ನಾನು ಕೇಳೋದಿಲ್ಲ. ಸುರ್ಜೇವಾಲ್ರು ಬಂದು ಸ್ಥಾನ ಬಿಟ್ಟು ಕೊಡು ಅಂದ್ರೆ ನಾನು ಕೇಳೋದಿಲ್ಲ. ನನಗೆ ಸ್ವತಃ ರಾಹುಲ್ ಗಾಂಧಿ ಮಾತ್ರ ಹೇಳಬೇಕು ಸ್ಥಾನ ಬಿಟ್ಟು ಕೊಡು ಅನ್ನೋದಕ್ಕೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಸಿಎಂ ಕುರ್ಚಿ ಪಾಲಿಟ್ರಿಕ್ಸ್. ಡಿಕೆ ಡೆಲ್ಲಿಯಿಂದ ವಾಪಸ್, ಸಾಹುಕಾರ ಡೆಲ್ಲಿಗೆ ಹೊಂಟರು. ಸತೀಶ್ ಜಾರಕಿಹೊಳಿ ದಿಢೀರ್ ದೆಹಲಿಗೆ ಪ್ರಯಾಣ ಬೆಳೆಸ್ತಿದ್ದಾರೆ. ಅಹಿಂದಾಸ್ತ್ರ ಪ್ರಯೋಗ ಮಾಡ್ತಾರ ಸತೀಶ್ ಜಾರಕಿಹೊಳಿ? ಇದರಲ್ಲಿದೆಯಾ ಸಿಎಂ ಸಿದ್ದರಾಮಯ್ಯ ಅವರ ಪ್ರತಿತಂತ್ರ? ಡಿಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿ ಅಲ್ಲಿಂದ ಕೋರ್ಟ್ ಕೊಡವು ಕಂಡು ಬೆಂಗಳೂರಿಗೆ ವಾಪಸ್ ಆದ್ರು. ಡಿಕೆ ಬೆಂಗಳೂರು ರೀಚ್ ಆಗ್ತಾ ಇದ್ದ ಹಾಗೆ ಹೆಗಲ ಮೇಲೆ ಟವಲ್ ಹಾಕೊಂಡು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಡೆಲ್ಲಿಗೆ ಹೊಂಟರು. ಸತೀಶ್ ಜಾರಕಿಹೊಳಿ ಯಾರು? ಸಿದ್ದರಾಮಯ್ಯರ ಆಪ್ತ ವಲಯದಲ್ಲಿ ಬರುವ ಪ್ರಭಾವಿ ಸಚಿವ. ಡಿಕೆ ಶಿವಕುಮಾರ್ ಅವರ ಕೈ ಸನ್ನೆ ಅಥವಾ ಕಣ್ಣು ಸನ್ನೆಯ ಭಾಷೆಯನ್ನು ಅರಿತಿರುವ ಸಿದ್ದರಾಮಯ್ಯರ ಆಪ್ತ ಬಳಗದ ಆಪ್ತ ಸಚಿವ. ಸಿದ್ದರಾಮಯ್ಯರ ಎಲ್ಲಾ ತರಹದ ಭಾಷೆಯೂ ಕೂಡ ಸತೀಶ್ ಜಾರಕಿಹೊಳಿಗೆ ಅರ್ಥ ಆಗ್ತವೆ. ಸಿದ್ದರಾಮಯ್ಯರ ಸ್ಟ್ರಾಟಜಿಗಳ ಪ್ರತಿ ನಾಡಿ ಮಿಡಿತವೂ ಕೂಡ ಸತೀಶ್ ಜಾರಕಿಹೊಳಿ ದೂರದಿಂದಲೇ ಸೆನ್ಸ್ ಮಾಡುವಷ್ಟು ಅತ್ಯಂತ ಆಪ್ತ. ಡಿಕೆ ಶಿವಕುಮಾರ್ ಡೆಲ್ಲಿಗೆ ಹೋಗಿ ಏನೇನು ಮಾಡ್ಕೊಂಡಿದ್ದಾರೆ ಅಥವಾ ಏನು ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕಾಧಾರಿತವಾಗಿ ಮತ್ತೊಂದು ಪ್ರತಿತಂತ್ರವನ್ನು ಸಿದ್ದರಾಮಯ್ಯ ರೂಪಿಸದೇ ಇರುವಷ್ಟು ದುರ್ಬಲ ನಾಯಕ ಅಲ್ವೇ ಅಲ್ಲ. ನೀವು ನುಣುಪಾದ ಬಾಣ ಬಿಟ್ಟರೆ ನಾನು ಚೂಪಾದ ಮತ್ತೊಂದು ಬಾಣ ಬಿಡ್ತೀನಿ ಅನ್ನುವಷ್ಟರ ಮಟ್ಟಿಗೆ ಪಳಗಿದ ರಾಜಕಾರಣಿ ಸಿದ್ದರಾಮಯ್ಯ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರಿ ಚರ್ಚೆ ಹುಟ್ಟು ಹಾಕಿದ ಸಾಹುಕಾರರ ಸರ್ಕಸ್. ಡಿಕೆ ಶಿವಕುಮಾರ್ ಬೇಡಿಕೆಗೆ ಚೆಕ್ ಮೇಟಿಟ್ರ ಸಿದ್ದರಾಮಯ್ಯ. ಡಿಕೆಗೆ ಸೆಡ್ಡು ಹೊಡೆಯೋದಕ್ಕೆ ಸಿಎಂ ಟೀಮ್ ಅಲರ್ಟ್ ಆಗಿದೆ. ಅಹಿಂದಾಸ್ತ್ರ ಪ್ರಯೋಗ ಕಿಳಿಯುತ್ತಾ ಸಿದ್ದು ಟೀಮ್. ಸಾಹುಕಾರನ ಮೂಲಕ ಸಂದೇಶ ರವಾನಿಸಿದ್ರ ಸಿದ್ದರಾಮಯ್ಯ. ಭಾರಿ ಚರ್ಚೆ ಹುಟ್ಟು ಹಾಕಿದ ಸಿದ್ದು ಆಪ್ತ ಮಂತ್ರಿ ತಂತ್ರ. ಭಾರಿ ಚರ್ಚೆ ಹುಟ್ಟು ಹಾಕಿದ ಸಾಹುಕಾರ ಸರ್ಕಸ್. ಡಿಕೆ ಶಿವಕುಮಾರ್ ಬೇಡಿಕೆಗೆ ಚೆಕ್ ಮೇಟಿಟ್ರ ಸಿದ್ದರಾಮಯ್ಯ. ಡಿಕೆಗೆ ಸೆಡ್ ಹೊಡೆಯೋದಕ್ಕೆ ಸಿಎಂ ಟೀಮ್ ಅಲರ್ಟ್ ಆಗಿದೆ. ಅಹಿಂದಾಸ್ತ್ರ ಪ್ರಯೋಗ ಕಿಳಿಯುತ್ತಾ ಸಿದ್ದು ಟೀಮ್ ಎನ್ನುವಂತಹ ಚರ್ಚೆಗಳು ಶುರುವಾಗಿದೆ. ಸಾಹುಕಾರನ ಮೂಲಕ ಸಂದೇಶ ರವಾನಿಸಿದ್ರ ಸಿದ್ದರಾಮಯ್ಯ. ಭಾರಿ ಚರ್ಚೆ ಹುಟ್ಟು ಹಾಕಿದ ಸಿದ್ದು ಆಪ್ತ ಮಂತ್ರಿ ಅವರ ತಂತ್ರ. ಡಿಕೆ ಶಿವಕುಮಾರ್ ತನ್ನ ಬತ್ತಳಿಕೆಯ ಯಾವ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ರು ಅಷ್ಟೇ, ಸಿದ್ದರಾಮಯ್ಯನವರು ಪ್ರಯೋಗ ಮಾಡುವ ಒಂದು ಅಸ್ತ್ರ ಅವರ ಅಷ್ಟು ಪ್ರತ್ಯಾಸ್ತ್ರಗಳಿಗೆ ಸಮ ಅನ್ನೋ ಅರ್ಥದಲ್ಲಿ ಹಿಂದೆ ಚರ್ಚೆಗಳಾಗಿತ್ತು. ಡಿಕೆ ಶಿವಕುಮಾರ್ ಒಂದು ಹೆಜ್ಜೆ ಮುಂದಿಟ್ಟಾಗ ಸಿದ್ದರಾಮಯ್ಯನವರು ಕಾದು ಕೂತು ಎರಡು ಹೆಜ್ಜೆ ಮುಂದೆ ಹೋಗ್ತಾರೆ ಅನ್ನೋದಕ್ಕೆ ಸಾಕ್ಷಿ ಇದು.
ಡಿ.ಕೆ. ಶಿವಕುಮಾರ್ ಡೆಲ್ಲಿಗೆ ಹೋಗ್ತಾರೆ, ಅಲ್ಲಿಂದ ವಾಪಸ್ ಆಗ್ತಾರೆ ಕ್ಷಾತ್ರ ತೇಜಸ್ಸನ್ನ ಇಟ್ಟುಕೊಂಡು. ಇಲ್ಲಿಂದಲೇ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿರವರನ್ನ ಡೆಲ್ಲಿ ನಾಯಕರನ್ನ ಮೀಟ್ ಮಾಡೋದಕ್ಕೆ ಕಳುಹಿಸಿ ಕೊಡ್ತಿದ್ದಾರಾ ಅನ್ನುವಂತಹ ಅನುಮಾನ ಅಷ್ಟೇ ಅಲ್ಲ, ರಾಜಕೀಯ ವಲಯದಲ್ಲಿ ಅತ್ಯಂತ ಗಟ್ಟಿ ಧ್ವನಿಯಲ್ಲಿ ಚರ್ಚೆ ಆಗ್ತಾ ಇರತಕ್ಕಂತಹ ಸಬ್ಜೆಕ್ಟ್ ಇದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ ನೇರ ಸಂಪರ್ಕದಲ್ಲಿ. ಮಾರುತಿ, ಬೆಳಗಿನ ಬುಲೆಟಿನ್ ಅಲ್ಲಿ ವಿಸ್ತೃತವಾಗಿ ಮಾತನಾಡಿದ್ವಿ, ಈಗ ಅದರ ಡೆವಲಪ್ಮೆಂಟ್ಗಳು ನಮ್ಮ ಕಣಿ ಕಾಣ್ತಾ ಇದೆ. ಸತೀಶ್ ಜಾರಕಿಹೊಳಿ ಡೆಲ್ಲಿ ಭೇಟಿ ಇರುವಂತಹ ಉದ್ದೇಶ ಏನು ಮಾರುತಿ? ಸೈಲ್ ಏನು ಕಳೆದ 15 ದಿನಗಳಿಂದ ಕಾಂಗ್ರೆಸ್ನಲ್ಲಿ ನಡೀತಿರುವ ಬೆಳವಣಿಗೆ ಮತ್ತೆ ಹೇಳಿಕೆಗಳು ಎಲ್ಲೋ ನೋಡಿದ್ರೆ ಮುಂದಿನ 15 ದಿನಗಳಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇರ್ತದೆ. ಯಾಕೆಂದ್ರೆ ಈಗಾಗಲೇ ಡಿ.ಸಿ.ಎಂ ಅವರು ಕೂಡ ದೆಹಲಿಗೆ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಸಿಎಂ ಬದಲಾವಣೆ ಮತ್ತೆ ಏನು ಸಚಿವ ಸಂಪುಟ ಪುನರ್ರಚನೆ ಈ ರೀತಿಯಾದ ಸಾಕಷ್ಟು ವಿಚಾರಗಳು ಚರ್ಚೆ ಆಗುವಂತಹ ಮುನ್ನೆಲೆಗೆ ಬಂದಿರುವಂಥದ್ದು. ಇದರ ನಡುವೆ ಇವತ್ತು ಸತೀಶ್ ಜಾರಕಿಹೊಳಿ ನೇರವಾಗಿ ದೆಹಲಿಗೆ ತೆರಳಿರುವಂಥದ್ದು. ಅಂದ್ರೆ ಇದೆಲ್ಲ ಒಂದ್ ಕಡೆ ಸಾಕಷ್ಟು ಮುಸುಕಿನ ಗುದ್ದಾಟ ಕಾಂಗ್ರೆಸ್ ನಡೀತಿದೆಯಾ ಎಂಬುದು ಕೂಡ ಕಾಣ್ತಾ ಇರೋದು. ಯಾಕೆಂದ್ರೆ ಒಂದ್ ಕಡೆ ದೆಹಲಿಗೆ ಡಿ.ಸಿ.ಎಂ ಡಿ.ಕೆ. ಶಿವರು ಹೋದಾಗ ಇಲ್ಲೇ ಕಾಂಗ್ರೆಸ್ ನಾಯಕರು ಅಂದ್ರೆ ಸಿಎಂ ಸಿದ್ದರಾಮಯ್ಯ ತಮ್ಮ ಆಪ್ತ ಆಗಿರುವಂತಹ ಸಚಿವರನ್ನ ಕಳೆದು ಒಂದು ಡಿನ್ನರ್ ಮೀಟಿಂಗ್ ಅನ್ನ ಮಾಡ್ತಾರೆ. ಅಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಅಂದ್ರೆ ಏನು ದೆಹಲಿಗೆ ಹೋದ ಸಂದರ್ಭದಲ್ಲಿ ತಮ್ಮ ಆಪ್ತರಾದಂತಹ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ದಿನೇಶ್ ಗುಂಡೂರಾವ್ ಮತ್ತೆ ಅದೇ ಮಹಾದೇವಪ್ಪ, ರಾಜಣ್ಣ ಅವ್ರನ್ನ ಕರೆಸಿ ಸಾಕಷ್ಟು ವಿಚಾರಗಳಿಗೆ ಚರ್ಚೆ ಮಾಡಿದ್ರು. ಒಂದು ವೇಳೆ ಏನು ಡಿ.ಸಿ.ಎಂ ಆಗಿರುವಂತಹ ಡಿ.ಕೆ. ಶಿವರು ಸಿಎಂ ಪಟ್ಟದ ಬಗ್ಗೆ ಪಟ್ಟಿದ್ರೆ ನೀವು ಕೂಡ ಸಚಿವ ಸಂಪುಟಕ್ಕೆ ಪಟ್ಟಿಡಿರಿ ಅಂತ ಕೂಡ ಒಂದು ಸೂಚನೆಯನ್ನ ಸಿದ್ದರಾಮಯ್ಯ ತಮ್ಮ ಆಪ್ತ ಬಣರಿಗೆ ಕೊಟ್ಟಿದ್ದಾರೆ ಎಂದು ಕೂಡ ಚರ್ಚೆ ಆಗ್ತಿದೆ. ಅದರ ಬೆನ್ನಲ್ಲೇ ಏನು ಈಗಾಗಲೇ ಡಿ.ಸಿ.ಎಂ ಆಗಿರುವಂತಹ ಡಿ.ಕೆ. ಶಿವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಹತ್ರ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿರೋದು. ಪ್ರಮುಖವಾಗಿ ಕುರ್ಚಿ ಬದಲಾವಣೆ ಬಗ್ಗೆ ಚರ್ಚೆ ಆಗ್ಲೇಬೇಕು. ಅದರ ಬಗ್ಗೆ ನೀವು ಕೂಡ ಏನು ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಿ ನನಗೊಂದು ಸಂದೇಶವನ್ನ ಕಳಿಸಿ. ಯಾಕೆಂದ್ರೆ ಈಗಾಗಲೇ ಮೇ 15 ಮುಂದಿನ ತಿಂಗಳು 15ನೇ ತಾರೀಕು ಏನು ಡಿ.ಕೆ. ಶಿವರ ಬರ್ತಡೇ ಇರುವ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಒಂದು ಸಿಹಿ ಸುದ್ದಿ ಕೊಡ್ತಾರೆ ಅಂತ ಕುಣಗಾಲ್ ರಂಗನಾಥ್ನಿಂದ ಹಿಡಿದು ಯಾರೆಲ್ಲ ಡಿ.ಕೆ. ಶಿ ಜೊತೆ ಇದ್ದಾರೆ, ಯಾರೆಲ್ಲ ಆಪ್ತರಾಗಿದ್ದಾರೆ ಅವರು ಕೂಡ ಹೇಳಿಕೆಯನ್ನು ಕೊಡ್ತಾ ಇರೋದು. ಅಂದ್ರೆ ಇಲ್ಲಿವರೆಗೂ ಏನು ಡಿ.ಕೆ. ಶಿವರು ಕಷ್ಟಪಟ್ಟಿದ್ದಾರೆ ಅದಕ್ಕೆ ಒಂದು ಪ್ರತಿಫಲ ಸಿಗುತ್ತೆ ಅಂತ ಕೂಡ ಅವರು ಆಶಾಭಾವನೆಯಿಂದ ಇರುವಂತದ್ದು. ಡಿ.ಕೆ. ಶಿವರು ಕೂಡ ನಮಗೆ ಸಿಎಂ ಪಟ್ಟ ಸಿಗುತ್ತೆ ಅಂತ ಕೂಡ ಆಶಾಭಾವನೆ ಇರುವಂತದ್ದು. ಇದರ ನಡುವೆ ಇವತ್ತೇನು ಸತೀಶ್ ಜಾರಕಿಹೊಳಿ ಕೂಡ ದೆಹಲಿಗೆ ತೆರಳಿದಂತೆ ಅಲ್ಲಿ ಕೂಡ ರಾಹುಲ್ ಗಾಂಧಿ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ವೇಣುಗೋಪಾಲ್ ಅವರನ್ನ ಭೇಟಿ ಮಾಡುವ ಪ್ರಯತ್ನ ಕೂಡ ಮುಂದಾಗಿರುವಂಥದ್ದು. ಯಾಕೆಂದ್ರೆ ಎಲ್ಲಿ ಸಿಎಂ ಚರ್ಚೆ ಆಗ್ತಿದೆ ಅಲ್ಲಿ ಹೈಂದಾಸ್ತ್ರವನ್ನು ಕೂಡ ಸಿದ್ದರಾಮಯ್ಯ ಹೂಡ್ತಾರೆ. ಹಿಂದೆ ಕೂಡ ಅದೇ ರೀತಿ ಆಗಿತ್ತು. ಅಂದ್ರೆ ಯಾವಾಗೆಲ್ಲ ಸಿಎಂ ಕುರ್ಚಿ ಚರ್ಚೆ ಬರುತ್ತೆ ಹಾಗೆಲ್ಲ ಹೈಂದ ನಾಯಕರನ್ನ ದೆಹಲಿಗೆ ಕಳಿಸುವಂಥದ್ದಾಗಿರ್ಬೋದು, ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಅಂತ ಮಾಡಿಸುವಂಥದ್ದಾಗಿದ್ದು ಎಲ್ಲವೂ ಚರ್ಚೆ ಆಗಿರುತ್ತೆ. ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ದೆಹಲಿಗೆ ಹೋಗಿ ಸಚಿವ ಸಂಪುಟ ಪುನರ್ರಚನೆಗೆ ಒತ್ತಾಯ ಮಾಡುವ ಸಾಧ್ಯತೆ ಇರುವಂಥದ್ದು. ಯಾಕೆಂದ್ರೆ ಮೊನ್ನೆ ಏನು ಡಿನ್ನರ್ ಮೀಟಿಂಗ್ ಸಿಎಂ ಮಾಡಿದ್ರೆ ಅದೇ ಸಂದರ್ಭದಲ್ಲಿ ಒಬ್ಬೊಬ್ಬರು ದೆಹಲಿಗೆ ಹೋಗಿ ಅಲ್ಲಿ ಸಚಿವ ಸಂಪುಟಕ್ಕೆ ಒತ್ತಾಯ ಮಾಡಿ. ಯಾಕೆಂದ್ರೆ ಪ್ರಮುಖವಾಗಿ ಈಗಾಗಲೇ ಎಸ್ ಟಿ ಸಮುದಾಯದಿಂದ ಇಬ್ಬರು ನಾಯಕರನ್ನ ಕೈ ಬಿಡಲಾಗಿದೆ. ಒಂದು ನಾಗೇಂದ್ರ ಮತ್ತೆ ಅದೇ ರೀತಿಯ ಕೆ.ಎನ್. ರಾಜಣ್ಣ ಅವರಲ್ಲಿ ಇಬ್ಬರನ್ನು ಕೂಡ ಸಚಿವ ಸಂಪುಟಕ್ಕೆ ಸೇರಿಸುವ ನಿಟ್ಟಿನಲ್ಲಿ ನೀವು ಕಸರತ್ತನ್ನ ಮಾಡಿ. ಅಂದ್ರೆ ಸಿಎಂ ಪಟ್ಟ ಬದಲಾವಣೆ ಆಗಿರ್ಬೋದು ಮತ್ತು ಸಿಎಂ ಬದಲಾವಣೆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಆಗಬಾರದು. ಆಗೋ ಸಂದರ್ಭದಲ್ಲಿ ನೀವು ಸಚಿವ ಸ್ಥಾನಕ್ಕೆ ಪಟ್ಟಿಡಿರಿ ಅಂತ ಸಿಎಂ ಸೂಚನೆ ಕೊಟ್ಟಿದ್ರು ಎಂಬ ಹಿನ್ನೆಲೆಯಲ್ಲಿ ಇವತ್ತು ದೆಹಲಿಗೆ ಹೋಗಿರುವಂತದ್ದು. ಅಲ್ಲಿ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಚಿವ ಸಂಪುಟ ಪುನರ್ರಚನೆ ಮತ್ತೆ ಅದೇ ರೀತಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮೇಲೂ ಕೂಡ ಏನು ಸತೀಶ್ ಜಾರಕಿಹೊಳಿ ಕಂಡಿದ್ದಾರೆ. ಪ್ರಮುಖವಾಗಿ ಅವರು ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಅಂತ ಏನು ಪ್ಲಾನ್ ಅದೇ ರೀತಿ ಕಸರತ್ತನ್ನು ನಡೆಸ್ತಿದ್ದಾರೆ. ಅದರ ಬಗ್ಗೆ ಕೂಡ ಚರ್ಚೆ ಮಾಡುವ ಸಾಧ್ಯತೆ ಇರುವಂತದ್ದು. ಸಾಯಿಲ್, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದು ಅತ್ಯಾಪ್ತ ಮಂತ್ರಿಗಳ ದೆಹಲಿ ಪ್ರಯಾಣ ಚುರುಕುಗೊಂಡಿದೆ. ದಿಢೀರ್ ದೆಹಲಿ ವಿಮಾನ ಏರಿದ ಸಾಹುಕಾರ್, ಆತುರದಿಂದ ಸಾಹುಕಾರ್ ಡೆಲ್ಲಿಗೆ ಹೊಂಟಿದ್ದಾರೆ. ಸಂಜೆ ಸಚಿವ ಮಹದೇವಪ್ಪ ದೆಹಲಿಗೆ ದೌಡು. ಭಾರಿ ಚರ್ಚೆಗೆ ಗ್ರಾಸವಾದ ಸಿದ್ದು ಆಪ್ತರ ನಡೆ. ಬೆಳಗ್ಗೆ ಗೃಹ ಸಚಿವ ಪರಮೇಶ್ವರ್ ವಿಭಿನ್ನ ಹೇಳಿಕೆ ಕೊಟ್ಟರು. ಸಿದ್ದರಾಮಯ್ಯ ಆಪ್ತರ ನಡೆಗೆ ಪರಂ ಸಮರ್ಥನೆ. ದೆಹಲಿಯಲ್ಲೇ ತಂಗಲಿರುವ ಇಬ್ಬರು ಮಂತ್ರಿಗಳು ರಾಜ್ಯ ರಾಜಕಾರಣದಲ್ಲಿ ಅತಿ ದೊಡ್ಡ ಡೆವಲಪ್ಮೆಂಟ್ಗಳಾಗ್ತಾ ಇದೆ ಅನ್ನುವ ಕಾರಣಕ್ಕೆ ಅಥವಾ ಆ ಕಾರಣವೇ ಈ ಭೇಟಿ. ಒಂದು ಕಡೆ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋದ್ರು. ನಿರಂತರ 2 ದಿವಸಗಳ ಕಾಲ ದೇಶದ ರಾಜಧಾನಿಯಲ್ಲಿ ಜಂಡಾ ಊರಿದ್ರು. ಬರೀ ಕೂತೆದ್ದು ಬಂದಿದ್ದಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಓತಪ್ರೋತವಾದ ಮಾತುಗಳಿದ್ರು, ಚರ್ಚೆ ಮಾಡಿದ್ರು. ಗಂಭೀರ ಮುಖವನ್ನ ಇಟ್ಟುಕೊಂಡು ಗಂಭೀರವಾದಂತಹ ಪ್ರಶ್ನೆಗಳನ್ನು ಕೇಳಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ. ಅದು ಯಾವ ಭರವಸೆಯನ್ನು ಕೊಟ್ಟರೋ ಗೊತ್ತಿಲ್ಲ. ಆದರೆ ಹಿಂತಿರುಗಿ ಬರುವಾಗ ಡಿ.ಕೆ. ಶಿವಕುಮಾರ್ ಅವರ ಭಾವ ಭಿತ್ತಿಯಲ್ಲಿ ಒಂದು ಕ್ಷಾತ್ರ ತೇಜಸ್ಸು ಕಾಣ್ತಾ ಇತ್ತು. ಸರಿ, ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗುವಷ್ಟರಲ್ಲಿ ಇಲ್ಲಿಂದ ದೆಹಲಿಗೆ ಹೊರಟಿದ್ಯಾರು? ಸಿದ್ದರಾಮಯ್ಯರ ಅತ್ಯಂತ ಆಪ್ತ ವಲಯದ ಅತಿ ದೊಡ್ಡ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ ಅವರಿನ್ನೇನು ರೀಚ್ ಆಗುವ ಮೊದಲೇ ಇಲ್ಲಿಂದ ಮಹದೇವಪ್ಪನವರು ಮತ್ತೆ ಫ್ಲೈಟ್ ಹತ್ತುತ್ತಾರೆ. ಇವತ್ತು ಬೆಳಗ್ಗೆ ಜಿ ಪರಮೇಶ್ವರ್ ಅವರ ಹೇಳಿಕೆ ಗಮನಿಸಿರ್ತೀರಿ, ಅವರು ಕೂಡ ವ್ಯತಿರಿಕ್ತವಾದ ಹೇಳಿಕೆಯನ್ನು ಕೊಟ್ಟಿದ್ರು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.